ರಾಜ್ಯದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಬೀದಿ ನಾಯಿಗಳ ಹಾವಳಿಯ ಬಗ್ಗೆ ನಾವು ಪದೇ ಪದೇ ಹೇಳ್ತೀವಿ, ಸರ್ಕಾರದ ಗಮನಕ್ಕೆ ತರ್ತೀವಿ, ಸ್ಥಳೀಯ ಆಡಳಿತದ ಬಗ್ಗೆ ಗಮನಕ್ಕೆ ತರ್ತೀವಿ. ಆದ್ರೆ ಯಾರು ತಲೆ ಕೆಡಿಸ್ಕೊಳ್ತಾ ಇಲ್ಲ. ರಾಜ್ಯದಲ್ಲಿ ನಾಯಿಗಳ ಹಾವಳಿ ತಡೆಗಟ್ಟೋರು ಯಾರೂ ಇಲ್ಲದಂತಾಗಿದೆ. ನಾಯಿ ದಾಳಿಯಿಂದ ಮಕ್ಕಳನ್ನ ರಕ್ಷಣೆ ಮಾಡೋದು ಯಾರೂ ಇಲ್ಲ. ಮಕ್ಕಳ ಮೇಲೆ ಬೀದಿ ನಾಯಿಗಳ ದಾಳಿ ನಿಲ್ತಾನೇ ಇಲ್ಲ. ಬೆಂಗಳೂರಲ್ಲಿ ಬಿಬಿಎಂಪಿ ಕೆಲಸ ಮಾಡ್ತಾ ಇಲ್ಲ. ನಾಯಿ ದಾಳಿಯಿಂದ ಮಕ್ಕಳು ಗಾಯಗೊಂಡರೂ ಕೂಡ ಕ್ಯಾರೆ ಅಂತ ಇಲ್ಲ. ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದೆ. ನಿನ್ನೆ ಅಷ್ಟೇ ತಾವು ಗಮನಿಸ್ತಾ ಇದ್ರಿ ನೋಡಿ, ಬೀದಿ ನಾಯಿಗಳ ಹಾವಳಿ ಎಷ್ಟರ ಮಟ್ಟಿಗೆ ಇದೆ ಅಂತಂದ್ರೆ, ಈಗ ಮಕ್ಕಳು ಮನೆಯಿಂದ ಆಚೆ ಬರೋದಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಒಬ್ಬೊಬ್ಬರೇ ಮಕ್ಕಳನ್ನ ಕಳಿಸೋದಕ್ಕೂ ಕೂಡ ಪೋಷಕರು ಭಯ ಬೀಳ್ತಾ ಇದ್ದಾರೆ. ಆ ರೀತಿಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ಕೂಲಿಗೆ ಹೋಗಿರುವಂತಹ ಮಗು ಬರುತ್ತೆ ಬಿಡು, ಏನ್ ತೊಂದರೆ ಇಲ್ಲ ಅಂತ ಅನ್ಕೊಂಡು ಪೋಷಕರೇನಾದ್ರೂ ಮನೆಯಲ್ಲೇ ಕೂತ್ಕೊಂಡ್ರೆ ಯಾವಾಗ ಬೀದಿ ನಾಯಿಗಳ ಅಟ್ಯಾಕ್ ಆ ಮಗುವಿನ ಮೇಲೆ ಆಗುತ್ತೋ ಅನ್ನೋಂತ ಆತಂಕ ಪೋಷಕರನ್ನ ಪ್ರತಿನಿತ್ಯವೂ ಕೂಡ ಕಾಡ್ತಾನೆ ಇದೆ. ಹೀಗಾಗಿ ಒಬ್ಬೊಬ್ಬರೇ ಮಕ್ಕಳನ್ನ ಆಚೆ ಕಳಿಸೋದಕ್ಕೆ ಪೋಷಕರು ಭಯ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವೀಕ್ಷಕರೇ, ಬೀದಿಯಲ್ಲಿ ಓಡಾಡೋಕೆ ಮಕ್ಕಳು ಹೆದರುತ್ತಿದ್ದಾರೆ. ಮಕ್ಕಳನ್ನ ಒಂಟಿಯಾಗಿ ಕಳಿಸೋದಕ್ಕೆ ಪೋಷಕರು ಭಯ ಬೀಳ್ತಾ ಇದ್ದಾರೆ. ಹಲವು ಕಡೆ ದಿನವೂ ಕೂಡ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡ್ತಾನೆ ಇವೆ. ಮಿತಿ ಮೀರಿದ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕೋರಂತೂ ಇಲ್ವೇ ಇಲ್ಲ. ನಾಯಿ ದಾಳಿಯಿಂದ ಮಕ್ಕಳಿಗೆ ತೀವ್ರ ಗಾಯಗಳಾಗುವಂತಹ ವರದಿ. ಮಕ್ಕಳು ಯುವತಿಯರ ಮೇಲೂ ಕೂಡ ಬೀದಿ ನಾಯಿಗಳು ಎರಗುತ್ತಿವೆ. ಇನ್ನ ಮಂಡ್ಯದಲ್ಲಿಯೂ ಕೂಡ ಪರಿಸ್ಥಿತಿ ಅದೇ ರೀತಿ. ಬೀದಿ ನಾಯಿಗಳ ಹಾವಳಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ಭಯಭೀತರಾಗುವಂತಹ ಪರಿಸ್ಥಿತಿ ಪೋಷಕರದ್ದು. ಮಂಡ್ಯದ ಗಂಜಾಂ ಗ್ರಾಮದಲ್ಲಿ ಬೀದಿ ನಾಯಿಗಳ ಡೆಡ್ಲಿ ಅಟ್ಯಾಕ್. ಬಾಲಕಿಯರ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡಿವೆ. ದಾಳಿಯಿಂದ ಓರ್ವ ಬಾಲಕಿಯ ಪರಿಸ್ಥಿತಿ ಗಂಭೀರವಾಗಿದೆ. 7 ವರ್ಷದ ಕಾವ್ಯ, 8 ವರ್ಷದ ಕೀರ್ತನ, ಇವರಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನಡೀತಾ ಇದೆ. ಬೀದಿ ನಾಯಿಗಳ ಬಗ್ಗೆ ಕಂಪ್ಲೇಂಟ್ ಕೊಟ್ಟರೂ ಕೂಡ ಡೋಂಟ್ ಕೇರ್. ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಸ್ಥಳೀಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ನಾವು ಈಗಾಗಲೇ ಮಾಹಿತಿಯನ್ನ ನೀಡ್ತಾ ಇದ್ದೀವಿ ವೀಕ್ಷಕರೇ. ರಾಜಧಾನಿಯಲ್ಲಿಯೂ ಕೂಡ ಶ್ವಾನಗಳ ಹಾವಳಿ ಮಿತಿ ಮೀರಿದೆ. ಮೇಲಿಂದ ಮೇಲೆ ಈ ರೀತಿಯ ಘಟನೆಗಳು ಆಗ್ತಾನೆ ಇರುತ್ತೆ. ಆದ್ರೆ ಬಿಬಿಎಂಪಿಯವರು ಮಾತ್ರ ಈ ಬಗ್ಗೆ ತಲೆ ಕೆಡಿಸ್ಕೊಳ್ತಾನೆ ಇಲ್ಲ. ಅವರಿಗೆ ಏನ್ ರಿಯಾಲಿಟಿ ಅನ್ನೋದ್ರ ಬಗ್ಗೆ ಅರ್ಥನೇ ಆಗ್ತಾ ಇಲ್ಲ. ಅರ್ಥ ಮಾಡಿಸ್ಬೇಕು ಅಂತಂದ್ರೆ ಒಂದು 20 ಬೀದಿ ನಾಯಿಗಳನ್ನ ಜನರೇ ಹಿಡ್ಕೊಂಡು ಬಿಬಿಎಂಪಿ ಅಧಿಕಾರಿಗಳ ಕಚೇರಿಗೆ ಬಿಟ್ಟು ಬಂದ್ಬಿಡ್ಬೇಕು. ಅವಾಗ ಅಲ್ಲಿ ಏನ್ ಸಮಸ್ಯೆ ಆಗಿದೆ, ಜನರು ಯಾಕೆ ಈ ಬೀದಿ ನಾಯಿಗಳ ಹಾವಳಿ ಬಗ್ಗೆ ಇಷ್ಟೊಂದು ಕಂಪ್ಲೇಂಟ್ ಕೊಡ್ತಾರೆ ಅನ್ನುವಂತ ಅರಿವು ಅವರ ತಲೆಗೆ ಬರುತ್ತೆ. ಸಮಸ್ಯೆ ಏನಂತಂದ್ರೆ, ಈ ಬಿಬಿಎಂಪಿ ಅಧಿಕಾರಿಗಳು ಕೆಲವು ದಪ್ಪ ಚರ್ಮದವರಿದ್ದಾರೆ. ಇವರಿಗೆ ಮಾನ ಮರ್ಯಾದೆ ನಾಚಿಕೆ ಅನ್ನುವಂಥದ್ದು ಇಲ್ವೇ ಇಲ್ಲ. ಜನರ ಸಮಸ್ಯೆಗಳು, ರೋಷಾವೇಶ, ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಇಲ್ಲ. ಬಿಬಿಎಂಪಿ ಕಚೇರಿ ಯಾವುದೋ ಒಂದು ಮೂಲೆಯಲ್ಲಿ ಕ್ಯಾಬಿನ್ ಕೊಟ್ಟಿರ್ತಾರೆ. ಆರಾಮಾಗಿ ಕುತ್ಕೊಂಡು ಟೈಮಿಗೆ ಊಟ, ತಿಂಡಿ, ಕಾಫಿ, ಟೀ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾನೆ ಇರುತ್ತೆ. ನಿಮ್ಮ ಹಣೆ ಬರ ಅನುಭವಿಸಿ ನಮಗೇನು ಅನ್ನೋ ರೀತಿ. ಇಂಥವ್ರನ್ನ ಎಳ್ಕೊಂಡ್ಬಂದು ಬೀದಿ ನಾಯಿಗಳಿರೋದು ಬಿಡಬೇಕು. ಅವು ಒಂದು 4-5 ಕಡೆ ಕಚ್ಚಬೇಕು ಇವರಿಗೆ. ಅವಾಗ ಬೀದಿ ನಾಯಿಗಳ ಸಮಸ್ಯೆ ಏನು, ಬೀದಿ ನಾಯಿಗಳನ್ನು ಹಿಡಿಬೇಕಾ ಹಿಡಿಬಾರ್ದಾ, ಇದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕಾ ಕೆಡಿಸ್ಕೋಬಾರ್ದಾ ಅನ್ನುವಂಥದ್ದು ಅವ್ರ ಅರಿವಿಗೆ ಬರುತ್ತೆ. ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ, ಒಂದು ಕಡೆ 2 ಕಡೆ ಅಲ್ಲ, ಬೆಂಗಳೂರಿನ 28 ಕ್ಷೇತ್ರಗಳಲ್ಲಿ ಬೀದಿ ನಾಯಿಗಳ ಹಾವಳಿ ಇದ್ದದ್ದೇ. ಸೊ ಆಪರೇಷನ್ ಕ್ಯಾಚ್ ಡಾಗ್ಗೆ ಈಗ ಬಿಬಿಎಂಪಿ ಮುಂದಾಗಬೇಕಾಗಿದೆ. ಅಲ್ಲಿಗೆ ಈ ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕುವಂತ ಕೆಲಸ ಆಗುತ್ತೆ. ಬೆಂಗಳೂರಿನಲ್ಲಿ ವಿದ್ಯಾರ್ಥಿನಿಯರ ಮೇಲೆ ಡಾಗ್ ಅಟ್ಯಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಶ್ವಾನ ದಾಳಿಯ ಬೆನ್ನಲ್ಲೇ ಅಂಬೇಡ್ಕರ್ ಯೂನಿವರ್ಸಿಟಿಯಲ್ಲಿ ಹೈ ಅಲರ್ಟ್. ಕ್ಯಾಂಪಸ್ನಲ್ಲಿ ಓಡಾಟಕ್ಕೆ ಯೂನಿವರ್ಸಿಟಿಯಿಂದ ಹೊಸ ರೂಲ್. ಬೆಳಗಿನ ಜಾವ ಸಂಜೆ ನಂತರ ಓಡಾಟಕ್ಕೆ ಕಡಿವಾಣ. ನಾಯಿಗಳಿಗೆ ಆಹಾರ ನೀಡದಂತೆ ವಿದ್ಯಾರ್ಥಿಗಳಿಗೆ ಆರ್ಡರ್. ವಿವಿ ಸುತ್ತಮುತ್ತಲಿವೆ 250ಕ್ಕೂ ಹೆಚ್ಚು ಬೀದಿ ನಾಯಿಗಳು. ಬೀದಿ ನಾಯಿ ಸರಿಗೆ ಪಾಲಿಕೆಗೆ ವಿವಿ ಆಡಳಿತ ಮಂಡಳಿ ಮನವಿಯನ್ನು ಮಾಡಿಕೊಂಡಿದೆ. ನಿದ್ರೆಗೆ ಜಾರಿದ್ದಂತಹ ಅಧಿಕಾರಿಗಳಿಗೆ ಈಗ ಬಿಸಿ ಮುಟ್ಟಿಸುವಂತಹ ಕೆಲಸ ಆಗ್ತಾ ಇದೆ. ಬೆಂಗಳೂರಿನಲ್ಲಿ ಓಡಾಡ್ತಾ ಇರುವಂತಹ ಜನರಿಗೆ ತೊಂದರೆ ಕೊಡ್ತಾ ಇರುವಂತಹ, ದಾಳಿ ಮಾಡ್ತಾ ಇರುವಂತಹ ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸುಪ್ರೀಂ ಕೋರ್ಟೇ ಬಿಬಿಎಂಪಿಗೆ ಛಾಟಿ ಬೀಸುವಂತಹ ಕೆಲಸವನ್ನ ಮಾಡಿರೋದು. ಏನ್ ಹೇಳಿದೆ, ಏನ್ ಕ್ರಮ ಕೈಗೊಳ್ತಾ ಇದ್ದೀರಿ ಅಂತ. ಬೀದಿ ನಾಯಿಗಳ ಅಟ್ಟಹಾಸಕ್ಕೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್. ಸುಪ್ರೀಂ ಕೋರ್ಟ್ ಚಾಟಿ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ.
ರಾಜಧಾನಿಯಲ್ಲಿ ಶುರುವಾಯಿತು ಆಪರೇಷನ್ ಕ್ಯಾಚ್ ಡಾಗ್. ಈ ಮೂಲಕ ಕೋರ್ಟ್ ಚಾಟಿ ಬೀಸಿದ ಬೆನ್ನಲ್ಲೇ ಬಿಬಿಎಂಪಿ ಎಚ್ಚೆತ್ತುಕೊಂಡಿದೆ. ಬೀದಿ ನಾಯಿಗಳ ಹಾವಳಿಗೆ ಬ್ರೇಕ್ ಹಾಕಬೇಕು. ಇನ್ನ ಬೀದಿ ನಾಯಿಗಳ ಹಾವಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸರ್ಕಾರದ ಮಟ್ಟದಲ್ಲಿಯೂ ಕೂಡ ಚರ್ಚೆ ಆಗ್ತಾ ಇದೆ. ಇವುಗಳನ್ನ ಯಾವ ರೀತಿ ಮಟ್ಟ ಹಾಕಬೇಕು, ಜೊತೆಗೆ ಈ ಬೀದಿ ನಾಯಿಗಳ ಹಾವಳಿಗೆ ಕಡಿವಾಣ ಯಾವ ರೀತಿ ಅನ್ನೋದ್ರ ಬಗ್ಗೆ. ಬೆಂಗಳೂರಿನಲ್ಲಿ ಶಾಸಕ ಡಾಕ್ಟರ್ ಭರತ್ ಶೆಟ್ಟಿ ಅವರು ಹೇಳಿಕೆಯನ್ನ ಕೊಟ್ಟಿರುವಂತದ್ರ ಬಗ್ಗೆ ನೋಡೋಣ.